ಗಾಬರಿಯಲ್ಲೂ ಕೂಡ ಇದ್ದಾರೆ. ಅದಕ್ಕೆ ಈ ಅವಕಾಶವನ್ನು ಕೊಟ್ಟಿರೋದ್ರಿಂದ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಶಿಕ್ಷಣ ಕಾಯ್ದೆ 1993 ಅಧ್ಯಾಯ 3 ಸೆಕ್ಷನ್ 20 ಮಕ್ಕಳನ್ನು 1ನೇ ತರಗತಿಗೆ ದಾಖಲಾತಿ ಮಾಡುವ ಸಂಬಂಧ 60 ದಿನಗಳ ವಿನಾಯಿತಿಯನ್ನು ನೀಡಲಾಗಿರುತ್ತದೆ. ಅದರಂತೆ 2026-27ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾತಿ ನೀಡುವ ಸಂಬಂಧ 60 ದಿನಗಳ ಸಡಿಲಿಕೆಯನ್ನು ನೀಡಲಾಗುತ್ತದೆ ಹಾಗೂ ಈ ಸಂಬಂಧ ದಾಖಲಾತಿ ತಂತ್ರಾಂಶದಲ್ಲಿಯೂ ಸಹ ಬದಲಾವಣೆ ಮಾಡಲಾಗುವುದು ಎಂಬ ಮಾಹಿತಿಯನ್ನು ಸದನ ಗಮನಕ್ಕೆ ತರಲು ಬಯಸುತ್ತೇನೆ. ಇದನ್ನ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅದಕ್ಕೆ ಈ ಸದನದ ಮೂಲಕ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. 60 ದಿವಸ ಏನು ನಾವು ಇವಾಗ ಅವರಿಗೆ ಸಡಿಲಿಕೆಯನ್ನು ಕೊಡ್ತಾ ಇದ್ದೀವಿ, ಅದನ್ನು 60 ದಿವಸ ಅಂದರೆ 6 ವರ್ಷ ಅಂದರೆ 2 ತಿಂಗಳು 60 ದಿವಸದ ಒಂದು ರಿಯಾಯಿತಿಯನ್ನು ಇದನ್ನ ಕಾನೂನನ್ನು ತರ್ತಾ ಇದ್ದೀವಿ. ಮಾನ್ಯ ಸಭಾಪತಿಗಳೇ, ಇದು ಎಲ್ಲ ಪೇರೆಂಟ್ಸ್ಗೂ ಕೂಡ ಮಾಹಿತಿಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಾಡಿದಂತ ಇದನ್ನ ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಈ ಡಿಸಿಷನ್ ಮಾಡ್ತೇವೆ. ಆದ್ರೆ ಪ್ರತಿ ಸರ್ತಿನೂ ಇದು ನಾವು ನಿಮ್ಗೆ ಮಾತಾಡಿ ಅಥವಾ ಬೇರೆ ಬೇರೆ ಪೇರೆಂಟ್ಸ್ ನಿಮ್ಗೆ ಮಾತಾಡೋಂಗ ಆಗಬಾರ್ದು. ಇದನ್ನ ಪರ್ಮನೆಂಟ್ ಆಗಿ ಮಾಡ್ಬಿಡ್ರಲ್ಲ. ಈಗ ಅದಕ್ಕೆ ಸರ್ಕ್ಯುಲರ್ ಚೇಂಜ್ ಮಾಡ್ಬಿಟ್ರೆ ಅದು ಪರ್ಮನೆಂಟ್ ಆಗಿ ಟಿಲ್ ದ ಟೈಮ್ ನೆಕ್ಸ್ಟ್ ಸರ್ಕ್ಯುಲರ್ ಬರೋ ತನಕ ಇದು ಅಪ್ಲಿಕೇಬಲ್ ಅಂತ ಮಾಡಿ. ಇಲ್ಲ, ಅದನ್ನ ಮಾಡೋಣ. ಮನೆ ಸಭಾಧ್ಯಕ್ಷ ಅವ್ರು ಹೇಳ್ತಕ್ಕಂಥದ್ದು ನಿಜಾನೇ. ಹೋದ್ಸತಿ ನಾವು ಸಡಿಲಿಕೆಯನ್ನು ಕೊಟ್ಟಿದ್ವಿ, ಯಾಕಂದ್ರೆ ಬಹಳ ಇದಾಯ್ತು. ಅದಾದ್ಮೇಲೂ ಕೂಡ LKGಗೆ ಮತ್ತು UKGಗೆ ರೆಗ್ಯುಲೇಟರಿ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಮತ್ತೆ ಅವರು ಯಾವುದೋ ಒಂದು ಪ್ರೈವೇಟ್ ಶಾಲೆಯಲ್ಲಿ ಅರ್ಜೆಂಟಾಗಿ ಹೋಗಿ ಸೇರಿಸ್ಕೊಳ್ಳೋದು ಅವ್ರು ತಪ್ಪು ಮಾಡಿದ್ದಾರೆ. ಈಗ ಅವರಿಗೆ ಒಂದು ಕಾನೂನು ತಂದ ತಕ್ಷಣ ಅವಾಗ ರೆಗ್ಯುಲರ್ ಆಗಿ ಆಗ್ತದೆ. ನೀವು ಹೇಳ್ದಂಗೆ ಆದಷ್ಟು ಬೇಗ ಇದನ್ನ ತರ್ತಕ್ಕಂಥ ಆಕ್ಟಲ್ಲಿ ಇದೆ. ಬಟ್ ನಮ್ಮ ಸಿಸ್ಟಮ್ ಅಲ್ಲಿ ಅದು ಬ್ಲಾಕ್ ಆಗ್ತದೆ. ಬರೀ 6 ವರ್ಷ ಅಂತಾನೆ ತೋರಿಸ್ತದೆ. ಅದನ್ನು ಕೂಡ ಇಲಾಖೆಯವ್ರ ಜೊತೆಗೆ ಈಗ ಬೆಳಗ್ಗೆನೂ ಕೂಡ ನಾವು ಮಾತಾಡಿ ಇದು ಬಹಳ ತುರ್ತಾಗಿ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಪಾಪ ಭಯದಲ್ಲಿ ಎಲ್ಲ ಕಡೆನೂ ಓಡಾಡ್ತಾ ಇದ್ದಾರೆ ಅವರು. ಇವತ್ತಿಂದ ಅವರು ಆ ರೀತಿ ಎಲ್ಲೂ ಹೋಗೋದು ಬೇಡ. ಇದನ್ನ ಆದಷ್ಟು ಬೇಗ ಕಾನೂನನ್ನ ಮಾಡಿಸಿ ಮಂಡನೆನೂ ಕೂಡ ನಾನು ವಿಧಾನಸಭೆಗೆ LKG ಸಭಾಧ್ಯಕ್ಷರೇ, ಪೇರೆಂಟ್ಸ್ ಆತಂಕದಲ್ಲಿರ್ತಾರೆ. ಎಲ್ಲಿ ನಮಗೆ 5 ವರ್ಷ 8 ತಿಂಗಳು ನಿಲ್ಲಿಸ್ತಾರಂತ ಆ ನಿಯಮ ತರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಇದಕ್ಕೆ ನಾನು ನಮ್ಮ ಸಚಿವರಲ್ಲಿ ಕೇಳೋದು, ಅದನ್ನು ಒಂದು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಈ ಇನ್ನೊಂದು ಬಿಲ್ಲನ್ನು ತರಬೇಕು. ಇದ್ರ ಬಗ್ಗೆ ಕಾನೂನು ಮಾಡಬೇಕಾದ್ರೆ ಯಾವಾಗಲೂ ಕೂಡ ಅನುದಾನಿತ ಶಾಲೆಗೆ ಶಿಕ್ಷಕರ ನೇಮಕಾತಿ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾರು ಆ ಟ್ರಸ್ಟ್ ಅವ್ರು ಇರ್ತಾರೋ ಅವರೇ ಶಿಕ್ಷಕರನ್ನು ಕೊಡಬೇಕು ಅಂಥೇಳಿ ನಾವು ನಮ್ಮ ಸರ್ಕಾರ ಬಂದ ಮೇಲೆ 2015ರಿಂದ 2020ವರೆಗೂ ಕೂಡ ಶಿಕ್ಷಕರನ್ನು ತಗೊಳ್ತಕ್ಕಂಥ ಒಂದು ಇದನ್ನು ಕೂಡ ಹೊರಡಿಸಿದ್ದೀವಿ. ಈ ಇಂಟರ್ನಲ್ ರಿಸರ್ವೇಷನ್ ಒಂದು ಆದ ತಕ್ಷಣ ಅದನ್ನು ಕೂಡ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ. ಆದರೆ ನನಗೂ ಕೂಡ ವೈಯಕ್ತಿಕವಾಗಿ ಆಸೆ ಇದೆ. ಯಾಕೆಂದರೆ ಅತಿ ಶಿಕ್ಷಕರನ್ನು ಕೊಡಲಿಲ್ಲ ಅಂದರೆ ಪಾಪ ಕೆಲವು ಆರ್ಥಿಕವಾಗಿ ಅಷ್ಟೊಂದು ಸದೃಢವಾಗಿರೋಲ್ಲ. ಈಗ ನನ್ನದೇ 10 ಶಾಲೆಯಲ್ಲಿ ಏನಾದ್ರು ಶಿಕ್ಷಕರಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಏನೋ ನಮ್ಮ ಸ್ವಂತ ಶಕ್ತಿ ಮೇಲೆ ಹೋಗಿ ಶಿಕ್ಷಕರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅತಿ ಶಿಕ್ಷಕರ ಥರ ನಾವೇ ಕೊಡ್ತೀವಿ. ಆದರೆ ಇದು ರಿಪರ್ಕಷನ್ಸು ನೋಡಬೇಕಾಗುತ್ತೆ. ಒಂದು ನಿಮಿಷ ನಾನು ಮುಗಿಸ್ತೇನೆ. ಈಗ ಇನ್ನು ಉಳಿದಿರ್ತಕ್ಕಂಥ ಭರ್ತಿ ಮಾಡೋದು ಆದಷ್ಟು ಬೇಗ ಇವ್ರಿಗೆ, ಆಮೇಲೆ ಈ ಇದನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಅನ್ನು ಮಾಡಿ, ಏನೋ ಗ್ರಾಂಟಿನ್ 7 ಕೊಡಾಯ್ತು. 2015 ಕೊಟ್ಟ ಮೇಲೆ ಬಹಳ ವರ್ಷ ಆಗಿದೆ. ಇನ್ನೂ ಒಂದು 5-10 ವರ್ಷ ಮಾಡಿದ್ರೆ ಅನುಕೂಲ ಆಗುತ್ತೆ ಕೂಡ ಇದೆ. ಅದು ಬರೀ ನನ್ನ ಇಲಾಖೆ ಅಂತ ಹೇಳಲ್ಲ, ನಾನು ಭಾಳ ಅರ್ಜೆಂಟಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಇವಾಗಲೂ ಕೂಡ ಇರೋದು. ನಾವು ಇನ್ಫ್ಯಾಕ್ಟ್ ನಮ್ಮ ಸರ್ಕಾರಿ ಏನು ರಿಕ್ರೂಟ್ಮೆಂಟಿಗೆ ನಾವು TETನೂ ಮಾಡಾಯ್ತು ಆಗಲೇ. ನಾವು ವಿ ಆರ್ ರೆಡಿ. ಒಂದ್ಸತಿ ಇದು ಬಂದ ತಕ್ಷಣ ಏನು ಇಂಟರ್ನಲ್ ರಿಸರ್ವೇಷನ್ ಮುಗಿದೋಗುತ್ತೆ. ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ, ಇದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿ ಅಂತ. ಇದರಲ್ಲಿ 2 ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, 2015 ಪೂರ್ವಕವಾಗೂ ಕೂಡ 1017 ಜನರು ಇನ್ನೂ ತಗೊಂಡಿಲ್ಲ. ಕೆಲವರು ಯಾರಿಗೆ ಗ್ರಾಂಟಿನ್ ಏಡ್ ಕೊಟ್ಟಿದ್ದೀವಿ ಅವ್ರಿಗೂ ಕೂಡ ನಾವು ನೋಟಿಸ್ ಕೊಡ್ತಾ ಇದ್ದೀವಿ. ನಿಮಗಾಗಲೇ ಗ್ರಾಂಟಿನ್ ಏಡ್ ಆಗಿದೆ, ನೀವು ಇನ್ನೂ ರಿಕ್ರೂಟ್ಮೆಂಟ್ ಮಾಡಿಲ್ಲ ಅಂತೇಳಿ. ಅದು ಕೂಡ ಇಂಟರ್ನಲ್ ರಿಸರ್ವೇಷನ್ಗೆ ಮೋಸ್ಟ್ಲಿ ಅಬ್ಸಾರ್ಬ್ ಆಗುತ್ತೆ. ಮೋಸ್ಟ್ಲಿ ಅದನ್ನು ಸೇರಿಸಿ 2015ವರೆಗೂ ಏನು ಹಂಪನಗೌಡ್ರೆ ನಾವು ಆದಷ್ಟು ಬೇಗ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು 100ಕ್ಕೆ 100 ಮಾಡ್ತೀವಿ. ರಿಕ್ವೆಸ್ಟ್ ಮಾಡಿರ್ಬೋದು. ಬಟ್ ಅಲ್ಲಿ ಮಾಡುವಾಗ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ, ಯಾಕಂದರೆ ಇದು ಕ್ಯಾನ್ಸರ್ ಹಾಸ್ಪಿಟ್ಲು ಇಂಡಿವಿಜುವಲ್ ಆಗಿ ನೀವು ಸ್ಥಾಪನೆ ಮಾಡಿದ್ರೆ ಅದು ಅಲ್ಲಿ ಎಲ್ಲ ರೀತಿ ಸಪೋರ್ಟ್ ಬೇಕಾಗ್ತದೆ.
ನೀವು ಕೇವಲ 50 ಕೋಟಿ ಕೊಟ್ಬಿಟ್ಟು ಇಲ್ಲೊಂದು ಕ್ಯಾನ್ಸರ್ ಆಸ್ಪತ್ರೆ ಮಾಡಿ ಅಂತ ಹೇಳಿ ಅದು ಇಂಡಿವಿಜುವಲ್ ಆಗಿ ಅಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅದಕ್ಕೆ ಇಟ್ ನೀಡ್ಸ್ ಎ ಸಪೋರ್ಟ್ ಆಫ್ ಆಲ್ ಅಲೈಡ್ ಡಿಪಾರ್ಟ್ಮೆಂಟ್ಸ್. ಈಗ ನೀವು ಮೆಡಿಕಲ್ ಕಾಲೇಜ್ ಆವರಣದಲ್ಲಿದ್ದರೆ ಅದಕ್ಕೆ ಅಲ್ಲಿ ಎಲ್ಲ ರೀತಿಯಿಂದ ಸಪೋರ್ಟ್ ಸಿಗುತ್ತೆ, ಮಾಡ್ಲಿಕ್ಕೆ ಸೂಕ್ತ ಅಂಥೇಳಿ ಅವಾಗ ಪರಿಶೀಲನೆ ಮಾಡಿದ್ದಾರೆ. ಕೊಡ್ತೀನಿ, ರೂಲ್ ಇದೆ, ರೂಲ್ ಪ್ರಕಾರನೇ ಎಲ್ಲರೂ ನಡ್ಕೋಬೇಕು. ನೋಬಡಿ ಈಸ್ ಅಬೌವ್ ದ ಲಾ. ಅದು ಯಾರೇ ಮಾಡಿದ್ರು ಅದು ಸಂವಿಧಾನ ವಿರುದ್ಧ, ಕಾನೂನ ವಿರುದ್ಧ, ತದ್ವಿರುದ್ಧವಾಗಿದ್ದರೆ ಅವ್ರಿಗೆ ಶಿಕ್ಷೆ ಆಗೋಕ್ಕೆ ಕೊಡಿಸೋ ಜವಾಬ್ದಾರಿ ಸರ್ಕಾರದ್ದು. ಅದೇನಿದೆ ತನಿಖೆ ಅಧ್ಯಕ್ಷರೇ, ಇದು 2ನೇ ಬಾರಿ ಆಗ್ತಾ ಇರುವಂಥದ್ದು.